ರೀ, ಆ ಬಂಗ್ಲೆಯಲ್ಲಿ ದೇವದ ಕಾಟ ಇದೆ ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವ್ ಯಾಕ್ರಿ ಆ ಕೆಲಸ ಒಪ್ಕೊಂಡ್ರಿ? ಆ ಮನೆಗ ಇಷ್ಟೊತ್ನಲ್ಲ 1000 ರೂಪಾಯಿ ಕೊಟ್ರು ಸರಿ, ರಾತ್ರಿ ಹೊತ್ತು ಆ ದಿಕ್ಕಿನಲ್ಲಿ ತಲೆ ಕೂಡ ಮಲಗಲ್ಲ ನಾನು. ಅಲ್ಲಮ್ಮ, ಅಲ್ಲಿ ದೆವ್ವ ಇದೆ ಅಂತ ಊರ್ ಜನ ಎಲ್ಲ ಹೇಳ್ತಾರೆ. ಹಿಂದಿರೋ ಮಹಡಿ ಹತ್ರ ಹೋಗ್ಬೇಡಿ ಅಂತ ದೊಡ್ಡಮಾವ ಯಾಕೆ ಹೇಳಿದ್ರು? ದಕ್ಷಿಣ ದಿಕ್ಕಲ್ಲಿರೋ ಆ ರೂಮಲ್ಲಿ ಅಂಥದ್ದೇನಿದೆ? ಯಾರದು? ನಾನೇ. ರಾತ್ರಿಯಲ್ಲಿ ನೀನೇನ್ ಮಾಡ್ತಾ ಇದೀಯ? ಮಾತಾಡ್ತಾ ಇದ್ದೀನಿ ಮಗಳ ಜೊತೆ. ಸಂಬಂಧನ? ಸಂಶೋಧನೆ ಏನು? ಲವ್. ಗೋಪಾಲ, ನಾಗವಲ್ಲಿ ರೂಮ್ ತೆಗೆದ ಮೇಲೇನೆ ಎಲ್ಲಾ ಸಮಸ್ಯೆಗಳು ಹುಟ್ಕೊಂಡಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಆ ಹಿಂದ್ಗಡೆ ಇರೋ ಮಾಡಿ ಮೇಲೆ ಮಾತ್ರ ಹೋಗ್ಕೊಡು. ಮುಖ್ಯವಾಗಿ ಆ ದಕ್ಷಿಣ ದಿಕ್ಕಲ್ಲಿರೋ ರೂಮ್ ಹತ್ರ ಮಾತ್ರ ಹೋಗಲೇಬಾರದು. ಯಾವ್ದೋ ಒಂದ್ ಹೆಂಗ್ಸ್ ಗೆಜ್ಜೆ ಕಟ್ಕೊಂಡು ದೆವ್ವ ತರ ಓದ್ಲಂತೆ. ಈಗ ವಾಣಿಗ ಗತಿ ನೋಡ್ತಿಲ್ಲ, ಇಂಥ ಘಟನೆಗಳು ಈ ಮನೆ ನಡೀತಾನೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಮನೆಯಲ್ಲಿ ನಾಗವಲ್ಲಿಯಿಂದ ತೊಂದರೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ, ನಿನ್ನ ಹೆಂಡತಿ ಗಂಗಾ. ಯಾವಾಗ ನಾನು ರಾಜನ ಹಾಗೆ ಅವಳು ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡುತ್ತೆ, ಆ ಕ್ಷಣನೇ ಅವಳು ನನ್ನ ವಿಜಯರಾಜೇಂದ್ರ ಬಹದ್ದೂರ್ ಅಂತ ತೀರ್ಮಾನ ಮಾಡಿಕೊಂಡ. ಅಂದ್ರೆ ಬರೋ ದುರ್ಗಾಷ್ಟಮಿ ದಿನ ಅವಳು ಸೇಡ್ ತೀರ್ಸ್ಕೋಬೇಕು ಅಂತಿರೋದು ನಿನ್ನ.